ಮುನಿದರೆ ಅರನು ಕೂಡ ಕಾಯಲಾರ. ಹಾಗೆ ಗುರುವಿನ ಹತ್ತಿರವಿದ್ದುಕೊಂಡು ಪಾಪವನ್ನ ಮಾಡಿದರೆ ಹರಿಹರ ಬ್ರಹ್ಮ ದೇವತೆಗಳ ಮೊರೆ ಹೊಕ್ಕರು ಕೂಡ ಯಾವಾಗಲೂ ಜಪತಪಗಳ ಮಾಡಿದರೂ ಕೂಡ ಪಾಪ ಬಿಡದು. ಆ ಸದ್ಗುರುವಿನ ಸ್ಥಾನದಲ್ಲಿದ್ದುಕೊಂಡು ಮಾಡಬಾರದ ಪಾಪ ಕೃತ್ಯಗಳನ್ನ ಮಾಡಿ ಇವ ಎಲ್ಲಿಯಾದರೂ ಹೋಗಿ ಆ ಪಾಪವನ್ನ ಪರಿಹಾರ ಮಾಡ್ಕೊಂತೇನಂದ್ರ ಅದು ಸಾಧ್ಯವೇ ಇಲ್ಲ. ಅದ್ ಹೆಂಗಿದದು? ಪಾಪ ವಜ್ರ ಲಿಪಿ ಆಗ್ತದಂತ. ಭ್ರಾಂತಿಯಿಂದ ಇಂದ್ರ ಚಂದ್ರ ಸಗರ ಕುಲ ನಹುಷ ಬಲವಂತರೆಂಬುವರು ಕೂಡ ಗುರುಸ್ಥಾನದಿ ಮಾಡಿದ ಪಾಪಕ್ಕೆ ಹೇಗಾದರೆಂಬುದು ಕೂಡ ಬಲವಾದ ದೃಷ್ಟಾಂತಗಳು ಕೊಟ್ಟಾರಲ್ಲ ನಮಗ. ಅದಕ್ಕೆ ನಾವೇನಾಗಬೇಕು? ಈ ಮಾನವ ಜನ್ಮಕ್ಕ ಬಂದಾಗ ಬಹಳ ಜಾಗ್ರತೆಯಿಂದ ಎಚ್ಚರಿಕೆಯಿಂದ ಜೀವನವನ್ನ ಮಾಡ್ಬೇಕಂತ. ನಾವು ಯಾವ ಸ್ಥಾನದಲ್ಲಿ ಇದ್ದುಕೊಂಡು ನಾವು ಏನ್ ಮಾಡಕತ್ತೇವೆ, ನಮ್ಮ ನಡೆ ಹೇಗೆ, ನುಡಿ ಹೇಗೆ, ನಮ್ಮ ವ್ಯವಹಾರ ಹೇಗೆ ಅಂತೇಳಿ ಜಾಗೃತರಾಗಿ ನಡಿಬೇಕಂತ. ಯಾವ ಯಾವ ಪಾಪಕ್ಕೆ ಯಾವ ಯಾವ ಫಲ ಎಂಬುದನ್ನು ಕೂಡ ತಿಳಿಸ್ತಾರ ಆ ಸದ್ಗುರುನಾಥರು. ಗುರುವಿನ ಮಹಾತ್ಮೆಯನ್ನು ನೋಡಿ ಕೇಳಿದರು ಕೂಡ ಕರಬಸಯ್ಯ ನೋಡಿ ಲೆಕ್ಕಿಸದೆ. ಆ ಸದ್ಗುರುನಾಥರ ಸಾನ್ನಿಧ್ಯದಲ್ಲಿದ್ದುಕೊಂಡು ಗುರುಗಳು ಹೇಳಿದರು, ನೋಡಪ್ಪ, ಇಂಥ ಪಾಪ ಕೃತ್ಯಗಳನ್ನ ಯಾರು ಮಾಡ್ತಾರಲ್ಲ ಅವರಿಗೆ ಏನೇನೋ ರೋಗಾದಿಗಳು ಬಂದು ಇಂಥ ಮಾನವ ಜನ್ಮ ಬಂದಾಗ ತಾನು ಏನನ್ನ ಮಾಡಬೇಕು ಆ ಮಾರ್ಗವನ್ನ ಬಿಟ್ಟು ಇನ್ನುಳಿದ ಯಾವುದೇ ಮಾರ್ಗವನ್ನ ತಪ್ಪು ಹಾದಿಯನ್ನ ಹಿಡಿದಿದ್ದಾದರೆ ಆ ಪಾಪದಿಂದ ಮುಕ್ತ ಆಗಕ ಆಗುದಿಲ್ಲ. ಅದಕ್ಕ ಕರಿಬಸಯ್ಯ ಏನ್ ಮಾಡಿದ? ಸದ್ಗುರುವಿನ ಸಾನ್ನಿಧ್ಯದಲ್ಲಿದ್ದುಕೊಂಡು ಗುರುವಿನ ಮಹಾತ್ಮೆಯನ್ನ ನೋಡಿ ಕೇಳಿದರೂ ಕೂಡ ಕರಬಸಯ್ಯ ಏನ್ ಮಾಡ್ಲಿಲ್ಲ? ನೋಡಿ ಲೆಕ್ಕಿಸದೆ. ದುಷ್ಟ ಬುದ್ಧಿಯಿಂದ ಗುರು ಮನೆಯೊಳಗ ವಸ್ತ್ರ ಒಡೆಯುಗಳನ್ನ ಸೇವಕರರಿಗೆದಂತೆ. ಯಾರ ಗುರುಗಳು ಶ್ರೀಮಂತರ ಮನೆಯಲ್ಲಿದ್ದಾಗ ಅವರ ಮನೆಯಲ್ಲಿರುವ ಬೆಳ್ಳಿ ಬಂಗಾರ ಅವರ ಬಾಂಡೆ ಸಾಮಾನುಗಳನ್ನು ಕೂಡ ಅವ ಏನ್ ಮಾಡ್ತಿದ್ದ? ತೆಗೆದುಕೊಂಡು ಹೋಗಿ ಮಾರ್ತಿದ್ದಂತ, ತುಡುಗು ಮಾಡಿ. ಯಾರು? ಈ ಕರಬಸಯ್ಯ. ಸೇವಕರಿಗೆ ಅರಿಯದಂತೆ ಕಳ್ಳತನ ಮಾಡಿ ಚೇಷ್ಟೆಯನ್ನು ಮಾಡುತ್ತಾ ಇರ್ತಿದ್ದ. ಆ ಭಕ್ತರು ಒಂದು ದಿನ ಏನ್ ಮಾಡಿದ್ರು ಅಂತಂದ್ರ ಪಾತ್ರೆಗಳನ್ನು ತುಡುಗು ಮಾಡುವ ಕರಬಸಯ್ಯನು ಅವರ ಕೈಗೆ ಸಿಕ್ತಂತ. ಅವರ ಮನೆಯಲ್ಲಿದ್ದುಕೊಂಡು ಗುರುವಿನ ಸೇವೆಯನ್ನ ಮಾಡಲಿಕ್ಕೆ ಗುರುವಿನ ಸಾನ್ನಿಧ್ಯದಲ್ಲಿ ನಾನು ಇದ್ದುಕೊಂಡು ಏನು ಮಾಡಕತ್ತೇನನ್ನೋದು ಕೂಡ ತಿಳಿಯಲಾರದೆ ಪಾಪ ಕರ್ಮವನ್ನ ಮಾಡಿ ಏನ್ ಮಾಡಿದ? ಕೈಗೆ ಸಿಕ್ಕಂತ ಬಾಂಡೆ ಸಾಮಾನುಗಳನ್ನ ತೆಗೆದುಕೊಂಡು ಹೋಗುವಾಗ ಅವರ ಮನೆಯ ಮಂದಿ ಕೈಯೊಳಗ ಸಿಕ್ಕ, ಹೇ ಬುದ್ಧಿಗೇಣಿ, ಇದು ನಿನಗೆ ತರವಲ್ಲ ಅಂತ ಹೇಳ್ತಾರ. ಇವರು ಏನಂತಾರ ನೋಡಪ್ಪ, ಇದು ಮಾಡೋದು ಹೇ ಬುದ್ಧಿಗೇಣಿ, ನೀನು ಮಾಡುವಂಥದ್ದು ಇದು ತರ ಅಲ್ಲ. ಆ ವ್ಯಸನಿಯು ತುಡುಗನ ಬಿಡದೆ ಕರಬಸಯ್ಯ ಮಗನಂತೆ ತಾನಿದ್ದು, ಹೆಂಗದನಮ್ಮ? ಒಡ ಹುಟ್ಟಿದ ಮಗನಂತೆ ತಾನಿದ್ದು ಮಾಡಬಾರದ ಪಾಪ ಕೃತ್ಯಗಳನ್ನ ಮಾಡಕತ್ತಾನ. ಭಕ್ತ ಜನ ಮಲಗಿರಲು ಎಲ್ಲರೂ ಕೂಡ ಆ ಸದ್ಗುರುನಾಥರು ಎಲ್ಲಿದಾರಲ್ಲ ಅವರ ಸಾನ್ನಿಧ್ಯಕ್ಕೆ ಹೋಗಿ ಆ ಭಕ್ತರು ಎಲ್ಲರೂ ಮಲ್ಕೊಂಡಾಗ ಮನೆಯೊಳಗಿರುವ ತಂಬಿಗೆ, ತಾಟು, ಪೂಜೆ ಸಾಮಾನ, ಕಂಬಳಿ ಕಳವು ಮಾಡಿ, ಯಾರು ಬೇರೆದಾರು ಬಂದಾರಂದಾಗ ಪೂಜೆ ಸಾಮಗ್ರಿಗಳೇನದವ, ಆ ಹಾಸಂಗ ಕೂಡ ಏನೈತಿ, ಹಾಸು ಹಾಸನ, ಕಂಬಳಿ, ಆ ಪೂಜೆ ಸಾಮಾನ, ಫೋಟೋ, ಚಮಚೆ, ಡಬ್ಬಿ
ಅವನು ಕೂಡ ಮಾರ್ತಿತ್ತಂತೆ. ಮಾರಿ ಮತ್ತೊಂದು ಗ್ರಾಮದಳು ಕುಲಗೇಡಿ ಮನ ಬಂದಂತೆ ಹಾದಿ ಹಿಡಿದು ಹೋಗುತ್ತಿರಲು ತನಗೆ ಹೆಂಗ ಮನಸ್ಸಿಗೆ ಬಂದಂತೆ ಆಚರಣಾಗಿ ಮಾಡ್ತಾ ಹೋಗ್ತಾ ಇದ್ದ. ಅತ್ತ ಭಕ್ತರು ಗೆದ್ದು ಪಾತ್ರೆಗಳನ್ನು ಇಲ್ಲದಿರುವುದನ್ನ ನೋಡಿ ಆ ಬಾಂಡೆ ಸಾಮಾನ ಕೂಡ ಅವು ಏನಾಗ್ಲಿಲ್ಲ, ಅವು ಇಲ್ಲದನ್ನ ನೋಡಿ ಅಂತರ್ಯಾಮಿಯಾದ ಗುರು ಕೇಳಿ ವ್ಯಸನಿಯಾದ ಕರಬಸಯ್ಯನೆಂದು ತಿಳಿದು ಆ ಸದ್ಗುರುನಾಥರಿಗೆ ಗೊತ್ತಾತಂತ. ಇದೆಲ್ಲವೂ ಕೂಡ ಇಲ್ಲೇ ಇದ್ದುಕೊಂಡು ಈ ಕರಬಸಯ್ಯ ಈ ತೆರನಾಗಿ ಮಾಡ್ಯಾನಂತೇಳಿ ಶಿವಾನಂದ ಯತೀಶ್ವರರಿಗೆ ಗೊತ್ತಾಯ್ತಂತ. ಭೂಮಿಯೊಳು ಈ ಪರಿ ಪಾಪವಂ ಗೈದಿದ್ದ ಶಿವನಿಗೆ ತಿಳಿಯದೋ. ಈಗ ಯಾವ ಪಾಪ ಮಾಡ್ಯಾನಲ್ಲ ಆ ಶಿವನಿಗೆ ಗೊತ್ತಾಗುದಿಲ್ಲೇನು? ಎಲ್ಲವೂ ಗೊತ್ತಾಕತ್ತಂತ. ಏನ್ ಮಾಡಿದ್ರು? ಪಾಪಿಗಳ ಹೃದಯದ ವಿಚಾರವು ಅವಮಾನಿ ನನ್ನ ಮುಂದೆ ಸುಳ್ಳು ಮಾತನಾಡಿ. ಅವಾಗ ಗುರುಗಳಂತಾರ, ಅಲ್ಲ ಈ ಪಾಪಿಗಳ ಹೃದಯ ಹೆಂಗೈತಂದ್ರ ಎಷ್ಟು ಪರಿಶುದ್ಧ ಮಾಡಾಕಾದ್ರೂ ಕೂಡ ಪಾಪವನ್ನ ಮಾಡಾಕನ ಹೊಕ್ಕತ್ತಲ್ಲದೆ ಇದು ಒಳ್ಳೆ ಕಾರ್ಯಕ್ಕೆ ಉಪಯೋಗ ಆಗುದಿಲ್ಲ ಅಂತ ತಿಳ್ಕೊಂಡ್ರು. ಹೇಳ್ತಾರ ಅವರು, ನೋಡು ಪಾಪಿಗಳ ಹೃದಯ ವಿಚಾರವು ಅವಮಾನಿ ನನ್ನ ಮುಂದೆ ಸುಳ್ಳು ಮಾತನಾಡಿ ಬದುಕುವುದು ಯಾವ ಕಡೆ ಎನ್ನುತ್ತಾ ಕಣ್ಣು ಕೆಂಪಗೆ ಮಾಡಿ ಅವ ಯಾವ ಕಡೆ ಹೋಗ್ತಾ ಅಂತೇಳಿ ಆ ಸದ್ಗುರು ಶಿವಾನಂದ ಯತೀಶ್ವರರು ಏನ್ ಮಾಡಿದ್ರ ಅಂದ್ರ ಕಣ್ಣು ಕೆಂಪಗೆ ಮಾಡಿದ್ರ. ಕಡು ಕೋಪದಿಂದ ಹೇ ಕುನ್ನಿಯೇ, ನೀನು ಕಳವು ಸುಳ್ಳು ಪಾಪಗಳನ್ನು ಮಾಡಿದ ತಪ್ಪಿಗೆ ಸ್ವಲ್ಪ ದಿವಸದಳು ಕಾಡಿನಳು ಬೆಂಕಿ ಹಚ್ಚಿದಂತೆ. ಈ ಕಾಡಾಗ್ನಿ ಅಂತ ಹೇಳಿ ಬರ್ತತಲ್ಲ, ಆ ಬೆಂಕಿ ಏನಾಕತ್ತಂದ್ರ ಕಾಡಾಗ್ನಿ ಒಂದಕ್ಕೊಂದು ಗಿಡಗಳು ತಿಕ್ಕಿ ತಿಕ್ಕಿ ಉರಿ ಹತ್ತತಂತಲ್ಲಿ. ಅದರಂತೆ ನಿನಗೆ ಗಿನ್ನಿ ರೋಗವು ಹತ್ತಿ ಮರಣಾಂತ ಬಹು ಕಷ್ಟವನ್ನುಂಡು ಸಾಗೆಂದು ಶಾಪವನ್ನು ಕೊಟ್ರಂತ ಆ ಶಿವಾನಂದ ಯತೀಶ್ವರರು ಯಾರಿಗೆ? ಆ ಕರಬಸಯ್ಯನಿಗೆ. ಗುರುಗಳು ಮುಖವು ಕಳೆಗೊಂದಿತು. ಆ ಗುರುಗಳ ಮುಖ ಕಳೆಗೊಂದಿತಂತ. ದಿಕ್ಕು ತಪ್ಪಿ ನಡುಗುತ್ತಾ ನಿಂತಿದ್ದ ಅವನನ್ನ ನೋಡಿ ಭಕ್ತ ಜನ, ಎಲೆ ಪಾಪಿಯೇ, ನೀನೇನ್ ಮಾಡು, ಬೇಗನೆ ಗುರುಗಳಿಗೆ ಶರಣಾಗತನಾಗು. ಅವರ ಸಿದ್ಧಿನಿಂದ ನಿನಗೆ ಶಾಪವನ್ನ ಕೊಟ್ಟಾರಂದರೂ ಕೂಡ ಆ ಶಾಪ ಆ ವಿಮೋಚನೆ ಮಾಡ್ಕೋಬೇಕಾತಂದ್ರ ಅಲ್ಲೇ ನೀನೇನ್ ಮಾಡು, ಆ ಗುರುವಿಗೆ ಶರಣಾಗತನಾಗಿ ಆ ಸದ್ಗುರುನಾಥರ ಪಾದಗಳನ್ನ ಹಿಡಿದು, ಹೇ ಸದ್ಗುರುನಾಥನೇ ನನ್ನ ಪಾಪವನ್ನ ಕ್ಷಮಿಸು ಅಂತೇಳಿ ಬೇಡಿಕೋ ಅಂತೇಳಿ ಆ ಭಕ್ತರು ಹೇಳ್ತಾರೆ. ಹೇ ಪಾಪಿಯೇ, ಬೇಗನೆ ಗುರುಗಳಿಗೆ ಶರಣಾಗತನಾಗು. ತಿಳಿಯದೆ ಈ ಪಾಪ ಕೃತ್ಯಗೈದಿರುವೆ. ನೀ ತಿಳಿದಕ್ಕಾಗಿ ಏನ್ ಮಾಡಿ ಇಂಥ ಪಾಪವನ್ನ ಮಾಡುತ್ತಿರುವೆ ನೀನು. ಅದಕ್ಕಾಗಿ ನೀನೇನ್ ಮಾಡು, ಅವರ ಕೃಪೆಯನ್ನ ಬೇಗನೆ ಪಡೆದುಕೋ. ಪಡವಿ ಪಾಲಕ ನೀನೇ ಗುರುವೆ, ನೀನು ಮುನಿದರೆ ಜಗವು ಬೇಗನೆ ವಿಶ್ವಾಪ ಕೊಡಬೇಕೆಂದು ಬೇಡಿಕೊಳ್ಳುವ ಭಕ್ತರ ಆಸೆಯನ್ನು ಅರಿದು. ಹೇಗೆ ನಾರದ ಮಹರ್ಷಿಗಳು ಕೂಡ ಆ ಗುರುವಿನ ನಿಂದೆಯನ್ನ ಮಾಡಿ 84 ಲಕ್ಷ ಜೀವರಾಶಿ ಒಳಗ ಹುಟ್ಟಿ ಸಾವುವ ಶಾಪವನ್ನ ಕೊಟ್ಟಾಗ ಎಲ್ಲ ಆ ಬ್ರಹ್ಮನ ಕಡೆ ಹೋದ್ರು, ವಿಷ್ಣು ಕಡೆ ಹೋದ್ರು, ಯಾವ ಕಡೆ ಹೋದರೂ ಕೂಡ ಆ ಪಾಪವನ್ನ ಪರಿಹಾರ ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕ ಅವ್ರಂತಾರ, ನೋಡೋ ಎಲ್ಲಿ ನೀ ಕಳ್ಕೊಂಡಿಯಲ್ಲ ಅಲ್ಲೇ ಹೋಗಿ ನೀನು ಆ ನಿಂದೆಯನ್ನ ಮಾಡಿರುವೆಯಲ್ಲ, ಆ ನಿಂದೆ ಪಾಪ ಮಾಡಿರುವ ಆ ಪಾಪವನ್ನ ಆ ಸದ್ಗುರುನಾಥನಿಗೆ ನೀನು ಶರಣಾಗತರಾದಾಗ ನಿನಗೇನಾಗತಿ? ಆ ಪಾಪದಿಂದ
ವಿಮೋಚನಕತಂತ ಹೇಳಿದ್ರು ಕೂಡ ಅವಾಗಂದ, ಹೇ ಸದ್ಗುರುನಾಥನೇ, ನಾನು ಅಲ್ಲಿ ಹೋಗಿ ನಿಮ್ಮನ್ನೇನ್ ಮಾಡಿದೆ, ನಿಂದಿಸಿದೆ. ನಾನು 6 ಶಾಸ್ತ್ರಗಳು 18 ಪುರಾಣಗಳನ್ನ ಓದೇನಿ, ಇಂಥ ಗುರುವಿನನ್ನ ಹೇಗೆ ಮಾಡಿಕೊಳ್ಳಲಿ ಅಂತೇಳಿ ನೀ ಹೇಳಿದ್ದೆಲ್ಲ. ಅದಕ್ಕಾಗಿ ನೀನೇನ್ ಮಾಡು, ಆ ನೀ ಎಲ್ಲವನ್ನ ಬಲ್ಲಿದ್ದರೂ ಕೂಡ ಆ ಸದ್ಗುರುನಾಥನಲ್ಲಿ ಹೋಗಿ ಬೇಡಿಕೊಂಡಾಗ ಆ ಪಾಪ ವಿಮೋಚನೆ ಮಾಡುವ ಶಕ್ತಿ ಅವನಲ್ಲಿದೆ ಅಂತಂದಾಗ, ಆ ಸದ್ಗುರುನಾಥನಲ್ಲಿ ಬಂದಾಗ ಹೇಳ್ತಾರ ಸದ್ಗುರು ಕರುಣಾಮೂರ್ತಿ. ಅವಂತಾನ, ಅಲ್ಲಪ್ಪ ನೀನು ನನ್ನ ನಿಂದೆಯನ್ನ ಮಾಡಿದ್ದಕ್ಕಾಗಿ ನಿನಗ ಅವ ಶಾಪ ಕೊಡ್ಬೇಕಾಗಿತ್ತಂದ್ರ ಅವ್ರ ಅಪ್ಪನ ಗಂಟೆ ಹೋಗಿತ್ತನ್ನಂತ. ಯಾರು? ಆ ಸದ್ಗುರುನಾಥ. ಅದಕ್ಕಾಗಿ ಆ ಸದ್ಗುರುವಿನ ಸ್ಥಾನದಲ್ಲಿ ಇದ್ದುಕೊಂಡು ನೀ ಇಂಥ ಪಾಪಗಡಿ ಬುದ್ಧಿತನವನ್ನ, ನೀ ಪಾಪಿಯಾಗಿ ಪಾಪವನ್ನ ಮಾಡಿಯಲ್ಲ, ಬೇಗನೆ ಪುಷ್ಯಾಪ ಮಾಡಿಕೋ ಅಂತೇಳಿ ಹೇಳಿದರೂ ಕೂಡ ಅರಿಯದೆ ಅವ ಕರಬಸೆ ಮಾಡಿದ. ಹಾಗಾದರೆ ಗುರುವಿತ್ತ ನುಡಿ ಎಂದಿಗೂ ಸುಳ್ಳಾಗದು. ಒಂದು ಸಲ ಸದ್ಗುರುನಾಥ ಶಾಪವನ್ನ ಕೊಟ್ಟಾನಂದಾಗ ಅದು ಎಂದೆಂದಿಗೂ ಸುಳ್ಳಾಗುವುದಿಲ್ಲ. ಒಂದು ಉಪಾಯವಿಹುದು ಕೇಳ್ರಂತ ಎಂದು ನುಡಿದ್ರಂತ. 10,000ದಂತೆ ಪ್ರತಿ ದಿವಸ ಷಡಕ್ಷರಿ ಮಂತ್ರ ಜಪವನ್ನು ವೇದ ಸಮ್ಮತವಾಗಿ ಪದ್ಮಾಸನವ ಹಾಕಿ ಸರ್ವಕರಣಗಳ ವ್ಯವಹಾರವ ಮರೆದು 3 ಕೋಟಿ ಜಪಗಳನ್ನ ತಪ್ಪದೆ ಮಾಡಿದರೆ ಸರ್ವ ಪಾಪಗಳು ನಾಶಕ್ಕವಂತು. ಎಷ್ಟು ಮಾಡ್ಬೇಕು ನಾವು? ಆ ಷಡಕ್ಷರಿ ಮಂತ್ರ 10,000ದಂತೆ ದಿನಾಲು 10,000 ಜಪವನ್ನ ಮಾಡಬೇಕಂತ. ನಾವು ಹಿಂದೆ ಮಾಡಿದ ಪಾಪ ಅವೆಲ್ಲವೂ ಕೂಡ ಭಸ್ಮಕ್ಕವಂತ. ಹಿಂಗ್ ಯಾರು ಹೇಳ್ತಾರ? ಶ್ರುತಿಗಳು ಹೇಳ್ತಾವ, ವೇದಗಳು ಹೇಳ್ತಾವ. ಅದಕ್ಕ ಇವನು ಇನ್ನು ಮೇಲೆ ಇಂತಹ ವೃತ ಹಿಡಿದು ಮುಗಿಯುವವರೆಗೆ ಯಾವಾಗಲೂ ನನ್ನೊಡನೆ ಇದ್ದು ಬಿಡದೆ ಮಾಡಿದೊಡೆ ಇವನಿಗೆ ಶಾಪ ವಿಮೋಚನೆ ಅಂತೇಳಿ ಗುರುಗಳು ನುಡಿದ್ರಂತ. ಶಾಪವನ್ನು ಕೊಟ್ಟವರು ತಾವೇ. ಈ ತೆರನಾಗಿ ದಿನಾಲು ಕೂಡ ಎಷ್ಟು ತಪ್ಪದೆ ಆ 3 ಕೋಟಿ ಜಪಗಳನ್ನ ಬಿಡದೆ ಮಾಡಿದ್ರೆ ಮಾತ್ರ ಇವನ ಪಾಪ ಎಲ್ಲವೂ ಕೂಡ ಸುಟ್ಟು ಹೊಕ್ಕವಂತಂದ್ರಂತ. ಆ ಭಕ್ತರೆಲ್ಲರೂ ಕರಬಸಯ್ಯನೇ, ನೀನು ಇನ್ನು ಅನೀತಿಯನ್ನ ಬಿಟ್ಟು ನೀ ಇಲ್ಲಿಯ ದಿನ ಇಷ್ಟು ದಿನ ಆ ಗುರುಗಳ ಸಾನ್ನಿಧ್ಯದಲ್ಲಿದ್ದುಕೊಂಡು ಮಾಡಬಾರದ ಪಾಪ ಕೃತ್ಯಗಳನ್ನ ನೀ ಮಾಡ್ತಾ ಬಂದಿಯಲ್ಲ, ಅದನ್ನ ನೀನೇ ತಪ್ಪಿಸಿಕೊಳ್ಳಬೇಕಲ್ಲದೆ ಇದನ್ನು ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತೇಳಿ. ಅದಕ್ಕ ನೀನೇನ್ ಮಾಡು, ಇನ್ನು ಮೇಲೆ ಈ ಅನೀತಿಯನ್ನ ಬಿಟ್ಟು ಗುರುವಿನ ಆಜ್ಞೆಯಂತೆ ಇದ್ದು ಶಿವನ ಆಶೀರ್ವಾದ ಪಡೆಯಂತೂ ಆ ಭಕ್ತ ಸಮೂಹ ಹೇಳ್ತಂತೆ ಎಲ್ಲರೂ. ಯಾರಿಗೆ? ಆ ಕರಬಸಯ್ಯನಿಗೆ. ಬುದ್ಧಿ ಹೇಳಿದರೂ ಕೂಡ ಅವ ಏನ್ ಮಾಡ್ಲನ, ಗುರುವಿನ ಮಾತು ಕೇಳುವೆನೆಂದು ನಮಸ್ಕಾರ ಮಾಡಿ ಶರಣರ ಮುಂದೆ ಆಣೆಯನ್ನ ಮಾಡಿ ಕೆಲ ದಿನ ಗುರುಗಳ ಬಳಿ ಇದ್ದು ಎಲ್ಲ ನೇಮಾದಿಗಳನ್ನ ಮರೆತು ಗುರುಸ್ಥಾನದಿಂದ ಭ್ರಷ್ಟನಾಗಿ ವ್ಯಸನದಿಂದ ಮನ ಬಂದಂತೆ ತಿರುಗಿ ತನಗೆ ಹೆಂಗ ತಿಳುತತಿ ಅದೇ ತೆರನಾಗಿ ತಿರುಗಾಕತ್ತಿದ. ಗಿನ್ನಿ ರೋಗ ಹತ್ತಿ ಮೈ ತುಂಬ ರಕ್ತವು ಸೋರಿ ಕೈಕಾಲು ಬೆರಳುಗಳು ಕತ್ತರಿಸಿ ಆ ಗುರುವಿನ ಮಾತನ್ನ ಕೇಳದೆ ಆ ಗುರುವಿನ ಸ್ಥಾನದಲ್ಲಿದ್ದುಕೊಂಡು ಮಾಡಬಾರದ ಪಾಪ ಕೃತ್ಯಗಳನ್ನ ಮಾಡಿ ಆ ಕೈ ಕಾಲು ಕೂಡ ಕತ್ತರಿಸ್ಕೊಂಡಂತ. ಆ ತಾಪದಿಂದ ಮರಣ ಹೊಂದಿದ. ಯಾರು? ಆ ಕರಬಸಯ್ಯ. ಬೆಳವಟಿಗೆ ಸಜ್ಜನರ ಅಂದು ಸಂಭ್ರಮದಿಂದ ನಾಗನೂರು ಗ್ರಾಮಕ್ಕೆ ಗುರುನಾಥನನ್ನ ಕಳಿಸ್ಕೊಟ್ರಂತ. ಬೆಳವಟಿಗೆಯಿಂದ ಏನ್ ಮಾಡಿದ್ರು, ಅಲ್ಲಿಂದ ನಾಗನೂರಿಗೆ ಸದ್ಭಕ್ತರು ಕೂಡಿಕೊಂಡು ಆ ಸದ್ಗುರುನಾಥರನ್ನ ಕಳಿಸಿದ್ರಂತ.
ಸಾಧು ಚಕ್ರವರ್ತಿ ಅದ್ವೈತ ಸಾರ್ವಭೌಮ ಸಿದ್ಧಾರೂಢರು ದಯಾನಿಧಿ ಶಿವಾನಂದರು ಮುರಿದ ಶ್ರೇಷ್ಠ ತೂರ್ಯಾತೀತಮಯ ಪದೊಳದಿಂ ಭಕ್ತ ಸ್ತೋಮಕ್ಕೆ ತಿಳಿಸಿದರಂತೆ. ಯದಾ ಪಂಚಾವತಿಷ್ಠಂತೆ ಜ್ಞಾನಾನಿ ಮನಸಾ ಸಹ ಬುದ್ಧಿಶ್ಚ ನಾದಿ ಚೇಷ್ಟತೆ ತಾಮಾಹೃ ಪರಮಾಂಗತಿಂ. ಯಾವಾಗ ಪಂಚ ಜ್ಞಾನೇಂದ್ರಿಯಗಳು ಮನಸ್ಸಿನೊಂದಿಗೆ ಶಾಂತವಾಗುವವೋ ಅಲ್ಲಿ ಬುದ್ಧಿ ಕೂಡ ಅಲ್ಲಾಡುವುದಿಲ್ಲ. ನಮ್ಮ ಮನಸ್ಸು ಕೆಟ್ಟ ಕಾರ್ಯಗಳನ್ನ ಬಿಟ್ಟು ಆ ಸದ್ಗುರುನಾಥರು ಹೇಳಿಕೊಟ್ಟಂತೆ ಸದಾ ಶಾಂತರಾಗಿರಬೇಕಾದ್ರ ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಕೂಡ ಮನಸ್ಸಿನೊಂದಿಗೆ ಶಾಂತವಾಗುವವೋ ಬುದ್ಧಿ ಅಲ್ಲಾಡುವುದಿಲ್ಲಂತ. ಅದನ್ನ ಪರಮ ಗತಿ ಎಂದು ಕೂಡ ಅದಕ್ಕ ಹೇಳ್ತಾರ. ಯಾರು ಬಲ್ಲವರು. ಸೂರ್ಯೋ ಯಥಾ ಸರ್ವಲೋಕಸ್ಯ ಚಕ್ಷುರ್ನ ಲಿಪ್ಯತೆ ಚಾಶ್ವಸ್ಪೇರ್ಬಾಹ್ಯ ದೋಷೈ ಏಕಸ್ಥತ ಸರ್ವಭೂತಾಂತರಾತ್ಮ ಏಕಂ ರೂಪಂ ಬಹುಧಾಹ್ಯ ಕರೋತಿ. ಸೂರ್ಯ ಯಥಾ ಸರ್ವಲೋಕಸ್ಯ. ಸೂರ್ಯ ಈ ಇಡೇ ಜಗತ್ತಿಗೆ ಏನ್ ಮಾಡ್ತಾನ? ಪ್ರಕಾಶವನ್ನ ಬೀರುವ ಅವ ಈ ಜಗತ್ತಿಗೆ, ಜಗತ್ತಿನಲ್ಲಿರುವ ಜನರಿಗೆ ಎಲ್ಲರಿಗೂ ಬೆಳಕನ್ನ ಪ್ರಕಾಶ ಮಾಡುವ ಸೂರ್ಯ. ಹೀಗೆ ಕಣ್ಣಿಗೆ ಸಂಬಂಧಪಟ್ಟ ಮತ್ತು ಬಾಹ್ಯವಾದ ದೋಷಗಳಿಂದ ಲಿಪ್ತನಾಗುವುದಿಲ್ಲ. ಹಾಗೆ ಅದ್ವಿತೀಯವಾದ ಸರ್ವ ಪ್ರಾಣಿಗಳ ಅಂತರಾತ್ಮನು ಲೋಕದ ದುಃಖದಿಂದ ಲಿಪ್ತನಾಗುವುದಿಲ್ಲ. ಯಾಕಂದ್ರ ಅವನು ಹೊರಗೆ ಇರ್ತಾನೆ. ಗುರುದೇವನು ಅಂತರಾತ್ಮ ಅವಸ್ಥೆಯಲ್ಲಿ ಇರುತ್ತಿದ್ದರೂ ಕೂಡ ಗುರುಗಳು ಸೂರ್ಯ ಅವಸ್ಥೆಯನ್ನ ಪಡೆದ ಬ್ರಹ್ಮ ಸತ್ಯ ಜಗನ್ಮಿಥ್ಯವೆಂದು ತಿಳಿದುಕೊಂಡು ತಮ್ಮ ಸ್ವರೂಪಾನಂದದಲ್ಲಿ ಇರ್ತಾ. ಆ ಸದ್ಗುರುನಾಥರು ಏನ್ ಮಾಡ್ತಾರ? ಸದಾ ತಮ್ಮ ಆನಂದದಲ್ಲಿ ತೂರ್ಯಾತೀತ ಅವಸ್ಥೆಯಲ್ಲಿ ತಮ್ಮ ನಿಜವಾದ ಸುಖದಲ್ಲಿ ಅವರು ಸದಾ ಇರ್ತಾರಂತ. ಹಾಗೆ ಸರ್ವಾತ್ಮ ನೇತ್ರಾತ್ಮಕ ಜ್ಞಾನವುಳ್ಳವರಾಗಿ ಶಿವಾನಂದರು ಭಕ್ತರೊಡನೆ ಇರುತ್ತಿರಲು ಭಕ್ತರ ಜೊತೆಗೆ ತಾವು ಆನಂದದ ಆ ಅನುಭೂತಿಯನ್ನು ಅನುಭವಿಸುತ್ತಾ ಸಕಲ ಭಕ್ತರ ಜೊತೆಗೆ ಇರುತ್ತಿದ್ದ ಸದ್ಗುರು ಚಕ್ರವರ್ತಿ ಸಿದ್ಧಾರೂಢರು ಕೂಡಿಕೊಂಡು ಸಾಗರ ಸೇರಿದಂತೆ ಭಕ್ತ ಸ್ತೋಮಕ್ಕೆ ಪರಮಾರ್ಥ ಜ್ಞಾನಾಮೃತವನ್ನು ಪರ್ಜನ್ಯವತ್ ಸುರಿಸಿದರು. ಸಿದ್ಧಾರೂಢರು ಕೂಡ ಶಿವಾನಂದಪ್ಪರು ಕೂಡ ಇವರು ಏನ್ ಮಾಡ್ತಿದ್ರು ಅಂತಂದ್ರ ಒಂದೇ ವೇದಿಕೆಯ ಮೇಲೆ ಕುಳಿತುಕೊಂಡು ಭಕ್ತ ಸ್ತೋಮಕ್ಕೆ ತಮ್ಮ ಅಮೃತ ವಚನಾಮೃತವನ್ನ ಸುರಿಸ್ತಿದ್ರಂತೆ. ಹೇಗೆ? ಪರ್ಜನ್ಯವತ್. ಮಳೆ ಸುರಿದಂತೆ ಅವರ ಮಾತುಗಳನ್ನ ಕೇಳಿ ಆ ಸ್ಥಿತಿಗೆ ಹೋಗ್ತಿದ್ರಂತೆ. ಇದು ಮುಮುಕ್ಷುಗಳ ಭಾಗ್ಯವೋ? ತನಗಿಂತಲೂ ಬೇರೆಯಾಗಿರುವ ನಾಮ ರೂಪ ವಿಕಾರವುಳ್ಳ ಈ ಜಗತ್ತು ಮಿಥ್ಯ. ಈ ಜಗತ್ತೇನಿದೆ? ಇದು ಕಣ್ಣಿಗೆ ತೋರ್ತದಲ್ಲ, ತೋರಿದರೂ ಕೂಡ ಇದು ನಿಜವಾಗಿ ಇರುವಂತ ಸಾಮರ್ಥ್ಯ ಈ ಜಗತ್ತಿಗೆ ಇಲ್ಲ. ವ್ಯಾವಹಾರಿಕ ಸತ್ಯದಿಂದ ನೋಡಿದಾಗ ಸತ್ಯವೇ, ಪ್ರಾತಿಭಾಷಿಕ ಸತ್ಯದಿಂದ ನೋಡಿದಾಗ ಹೇಗೆ ಸ್ವಪ್ನದಲ್ಲಿ ಸ್ವಪ್ನ ಸತ್ಯವೇ, ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಿದಾಗ ಇದೆಲ್ಲವೂ ಮಿಥ್ಯೆ. ಇದು ದೃಶ್ಯವಾಗಿರುವ ತೋರುವಂತ ಇವೇನದವಲ್ಲ ಎಲ್ಲವೂ ಕೂಡ ಮಿಥ್ಯೆ. ಕಾರ್ಯವಾದ ಈ ಬ್ರಹ್ಮಾಂಡಕ್ಕೆ ಆಧಾರವಾಗಿರುವ ಸಚ್ಚಿದಾನಂದ ನಿಜವೆಂದು ತಿಳಿಯದೆ ಆ ಸಚ್ಚಿದಾನಂದ ಬ್ರಹ್ಮ ಸ್ವರೂಪ ಒಂದೇ ಸತ್ಯವಾಗಿದೆ. ಇದು ಎಲ್ಲವೂ ಮಿಥ್ಯ ಆಗೇತಂತೇಳಿ ನಾವು ಆ
ಸ್ವರೂಪವನ್ನ, ನಿಜವಾದ ಆಧಾರಭೂತವಾಗಿರುವ ನಮ್ಮ ನಿಜದ ಸ್ವರೂಪವನ್ನ ನಾವು ತಿಳಿದುಕೊಂಡರೆ ಇದು ಮಿಥ್ಯ ಅನ್ನೋದು ಗೊತ್ತಾಗತ್ತಂತ. ನಿಜವೆಂದು ತಿಳಿಯದೆ ದುಃಖ ಪಡುತ್ತಿರುವವರಿಗೆ ಆತ್ಮ ಜ್ಞಾನವನ್ನು ಕೊಡುವ ಗುರುವೇ ನಿನಗೆ ನಮಸ್ಕಾರ. ಈ ಸದ್ಗುರುನಾಥರ ಏನ್ ಮಾಡ್ತಾರ? ನಮಗ ತಿಳಿಯಲಾರದ ಅಜ್ಞಾನಿಗಳಿಗೆ, ಮುಮುಕ್ಷುಗಳಿಗೆ ತಾವು ತಿಳಿದಿರುವ ಅಂತ ಆತ್ಮ ಸ್ವರೂಪವನ್ನ ನಮಗೇನ್ ಮಾಡ್ತಾರ? ತಮ್ಮ ವಚನಾಮೃತದ ಆಧಾರೆಯಂತೆ ನಮಗ ತಿಳಿಸ್ತಾರಲ್ಲ. ಬ್ರಹ್ಮ ವಿಷ್ಣು ತಮ್ಮೊಳಗೆ ವಾದ ಮಾಡುತ್ತಾ ಪಾಶುಪತಾಸ್ತ್ರ ಹಿಡಿದುಕೊಂಡು ಕಾಳಗ ಮಾಡ್ತಿದ್ರಂತ. ಯುದ್ಧ ಶಸ್ತ್ರಗಳು ಅವರನ್ನೇ ಇರಿಯಲು ಹಂಚಿಕೊಂಡು ಶಿರವಾಗಿ ರಕ್ಷಿಸಬೇಕೆಂದು ಪ್ರಾರ್ಥನೆ ಮಾಡಿಕೊಳ್ಳಲು ದಯಾನಿಧಿ ಅರ್ಧನಾರೀಶ್ವರನಾಗಿ ಅವರನ್ನ ಪಡೆದ ಸ್ವಾಮಿಗಳ ಪಾದ ಕಮಲಿಗಳಿಗೆ ಶರಣಾರ್ಥಿಗಳನ್ನು ಏನಂತಾರ ಅವರು? ಅವರೇ ಕೂಡ ಬಡದಾಡುವಾಗ ಇವರು ನಮ್ಮನ್ನ ಕಾಯಬೇಕು ಅಂತ ಹೇಳಿ ಆ ಸದ್ಗುರುನಾಥರಿಗೆ ಶರಣಾರ್ಥಿಗಳನ್ನ ಮಾಡಿದ್ರಂತ. ಅತಿಯಾದ ದುರಾಶೆಗೆ ಮನಸ್ಸನ್ನ ಮಾಡಬೇಡ್ರಿ ಅಂತಿದ್ರಂತ. ನೀ ಯಾವಲ್ಲ ಲೋಕದಾಗರೇ ಇರು, ಸ್ವರ್ಗದಾಗ ಇರು, ನರಕದಾಗರೇ ಇರು, ಈ ಭೂಲೋಕದಾಗರು, ಮರ್ತ್ಯ ಲೋಕದಾಗರ ಇರು, ಎಲ್ಲಾದರೂ ಇರು ಕರೆ. ಆದರೂ ಕೂಡ ನೀನೇನ್ ಮಾಡ್ಬೇಡ, ದುರಾಸೆಗೆ ಮನಸ್ಸನ್ನ ಮಾಡಬೇಡ. ಸಂಪೂರ್ಣ ಧನಲಕ್ಷ್ಮಿ ಮನೆಯೊಳಗೆ ನೆಲೆಸಿದರೂ ಕೂಡ ಹುಚ್ಚು ಮನಸ್ಸು ತೃಪ್ತಿಗೊಳ್ಳದಂತೆ ನನಗೆ ಹೇಳು. ಮನ್ಯಾಗ ಸಿರಿ ಸಂಪತ್ತು ಸಾಕಷ್ಟೈತಿ ಕರೆ, ಆದರೂ ಕೂಡ ಮನಸ್ಸಿಗೆ ತೃಪ್ತಿ ಇಲ್ಲ ಅಂತಂದ್ರ ಆ ತೃಪ್ತಿ ಆಗುವುದನ್ನ ನನಗೆ ಹೇಳು ಅಂದ್ರ. ಮಹಾಪುರುಷನ ಲೀಲೆ ಸರಿಯಾಗಿ ಹೇಳ್ತೇನಂತೇಳಿ ಹೊಸಹಳ್ಳಿ ಗ್ರಾಮದೊಳು ಮಹಾಕೃತಿಯ ತೋರಿದ ಬೂದಿ ಸ್ವಾಮಿಯ ನಾಮ ಶ್ರೇಷ್ಠವೋ ಶಾಪಾನುಗ್ರಹ ಸಾಮರ್ಥ್ಯವುಳ್ಳವನಾಗಿ ಮೆರೆಯುತ್ತ ಜನರಳು ಹೆಂಗಿದ್ರವರು? ಹುಚ್ಚನಂತಿರ್ತಿದ್ರಂತ. ಬೇಕಾದಂತ ಸಾಮರ್ಥ್ಯ, ತಪಸ್ವಿ ಬೇಕಾದಂತ ಹೊಸಹಳ್ಳಿ ಗ್ರಾಮದಳು ಮಹಾಕೃತಿ ತನ್ನ ಪವಾಡಗಳನ್ನ ತೋರಿಸಿದಂತ ಆ ಬೂದಿ ಸ್ವಾಮಿ ನಾಮ ಶ್ರೇಷ್ಠ, ಆ ಶಾಪಾನುಗ್ರಹ, ಇನ್ನೊಬ್ಬರಿಗೆ ಶಾಪವನ್ನ ಕೊಡುವಂತ ಸಾಮರ್ಥ್ಯ ಅವರಲ್ಲಿತ್ತಂತ. ಅವರು ಕಣ್ಣಿನಲ್ಲಿ ಹೆಂಗ್ ಕಾಣ್ತಿದ್ರು? ಜನರ ಕಣ್ಣಿಗೆ ಹುಚ್ಚರಂತೆ ಕಾಣ್ತಿದ್ರಂತ. ಯಾರು? ಆ ಬೂದಿ ಸ್ವಾಮಿ ಮಹಾನ್ ಪುರುಷರು. ಅವನು ಒಮ್ಮೆ ಗುರುವಿನಡೆಗೆ ಬಂದು ಅಜ್ಜಯ್ಯ ಪ್ರೇಮದಿಂದ ಹಿಡಿ ಕಿಚಡಿ ಹಾಲು ಬೆಲ್ಲವನ್ನ ಕೊಡಬೇಕೆಂದು ಬಿಡದೆ ನುಡಿಯುತ್ತಿರಲು ಒಬ್ಬ ಬಂದ್ ಕೇಳ್ತಾನ, ಅಜ್ಜ ಇದನ್ನ ಹಿಡಿ, ಪ್ರೇಮದಿಂದ ಹೇಳಿ ಕಿಚಡಿ ಹಾಲು ಬೆಲ್ಲವನ್ನ ಕೊಡಬೇಕೆಂದು ಬಿಡದೆ ನುಡಿಯುತ್ತಿರಲು ಅದನ್ನ ಕೇಳಿ ಸಂಕಮ್ಮನ ಮಗ ಶಿವಭಕ್ತ ಗೋಳಪ್ಪನೆಂಬವನು ಕೂಡ, ಸ್ವಾಮಿ ನಿಮ್ಮ ಮನಸ್ಸಿನಂತೆ ಊಟ ಮಾಡಿಸುವೆನೆನಲು. ನೀನು ಊಟ ಇಂತ ಕಿಚಡಿ ಬೆಲ್ಲ ಹಾಲು ಬೇಕಂತಿಯಲ್ಲ, ಅದನ್ನ ನಾನೇ ಸ್ವತಃ ಮಾಡಿಸಿ ನಿನಗೆ ಊಟ ಮಾಡಿಸ್ತೇನೆಂತಂದ್ರು ಕೂಡ ಅಜ್ಜಯ್ಯನು ಇವನು ಸುಳ್ಳು ಹೇಳುವನೆಂದು ಹೇಳಲು ಅದನ್ನ ಕೇಳಿ ಶಿವಯೋಗಿಗಳು ಎಂತ ಅಂದ್ರಂತ, ಅನ್ನಪೂರ್ಣೆಯ ಆಶೀರ್ವಾದದಿಂದ ಪ್ರಮಥರನು ಉಣಿಸಿದ ಮುಕ್ಕಣ್ಣನ ಹಾಗೆ ಸಂಕಮ್ಮನನ್ನ ಆಶೀರ್ವಾದದಿಂದ ತನ್ನ ಮನದೋಳ್ ನಿಶ್ಚಯಿಸಿ ಮಹಾಪುಣ್ಯಮಯ ಶರೀರವುಳ್ಳ ಜಂಗಮ ದೇವನೇ ನಿನಗೆ ಊಟ ಮಾಡಿಸದಿದ್ದರೆ ನಿನ್ನ ಮನಸ್ಸಿಗೆ ಬಂದಂತೆ ಶಾಪವನ್ನ ಕೊಡು ಅಂತೇಳಿ ಆ ಬೋಧಿ ಸ್ವಾಮೀಜಿ ಅವರಿಗೆ ಹೇಳ್ತಾರೆ. ಅವಾಗ ಸದ್ಗುರು ನುಡಿದ ಕೇಳಿ ಆ ಸ್ವಾಮಿ ಭೋಜನಕ್ಕೆ ಸಿದ್ಧರಾದ್ರಂತ, ಊಟ ಮಾಡಕ್ ಸಿದ್ಧ ಆದ್ರು. ಲಕ್ಷ ಕೊಟ್ಟು ಕೇಳಂತಾರ. ಈ ಮಾತು ಈ ಜಗದಳು ಶತಕೋಟಿ ಆನೆಗಳನ್ನ ಕಟ್ಟಬಹುದು,
ಆದರೆ ಒಬ್ಬ ಬ್ರಹ್ಮಜ್ಞಾನಿಯನ್ನ ಹಿಡಿಯುವುದು ಅಸಾಧ್ಯ ಅಂತ. ಸಾವಿರ ಆನೆಗಳನ್ನ ಸಲುವುದು ಕರೆ, ಒಬ್ಬ ಬ್ರಹ್ಮಜ್ಞಾನಿಯನ್ನ ಸಲುವುದು ಬಹಳ ಕಷ್ಟ ಸಾಧ್ಯ ಅಂತ. ಯಾಕಂದ್ರ ಯಾವ ಸಮಯದಲ್ಲಿ ಏನೇನು ಆಜ್ಞೆ ಮಾಡುವರು ಎಂಬುದು ತಿಳಿಯದು. ತಮಗೆ ಯಾವ ಹೊತ್ತಿನಲ್ಲಿ ಏನ ತಿನ್ನಬೇಕು ಅನಿಸ್ತೈತಲ್ಲ ಅದನ್ನ ಮಾಡಬೇಕು ಅಂತ ಹೇಳ್ತಾರೋ ಗೊತ್ತಾಗುದಿಲ್ಲಂತ. ಆ ಹೊತ್ತು ಮೊದಲು ಮನೆಯೊಳು ತಿಳಿಸದೆ ಇರುವ ಶರಣ ಗೋಳಪ್ಪ ಮನಸ್ಸಿನಲ್ಲಿ ಚಿಂತೆಯನ್ನ ಮಾಡ್ತಾ, ಮನೆಯಾಗ ಹೇಳಿದ್ದಿಲ್ಲ ಇಂಥ ಮಹಾತ್ಮರ ಬೆಟ್ಟಗೆದ್ರು ಈ ತೆರನಾಗಿ ನಾನು ಮಾತು ಕೊಟ್ಟೇನೆ ಅಂತ ಹೇಳಿ ಕೂಡ ಮನೆಯಲ್ಲಿ ಹೇಳಿದ್ದಿಲ್ಲಂತ. ಯಾರು? ಗೋಳಪ್ಪನವರು. ಮನಸ್ಸಿನಲ್ಲಿ ಚಿಂತೆಯನ್ನ ಮಾಡ್ತಾ ಆ ಶರಣರನ್ನ ಕರ್ಕೊಂಡು ಚಿಂತಿಸುತ್ತಿರಲು ತಾಯಿ ಸಂಕಮ್ಮನ ಅಡಿಗೆ ಎರಿಗೆ ಸ್ವಾಮಿಗಳ ಇಚ್ಛೆ ಹೇಳಲು ನೀನು ಇಚ್ಛಿಸಿದ ಅಡಿಗೆಯನ್ನು ಸಿದ್ಧ ಮಾಡಿ ಪಟ್ಟ ಬರೆದು ಇಟ್ಟಿರುವೆನು ಅಂತಳ ಸಂಕಮ್ಮ. ನೀ ಏನು ಊಟ ಮಾಡ್ಬೇಕಂತ ಇಚ್ಛೆ ಮಾಡಿ ಅಲ್ಲಪ್ಪ, ಆ ಅಡಿಗೆಯನ್ನ ಮಾಡಿ ಆ ಒಲಿಯ ಮೇಲೆ ನಾನು ವಿಭೂತಿ ಕುಂಕುಮ ಹಚ್ಚಿ ಓಂಕಾರವನ್ನ ಬರೆದು ನಾನು ಅಡಿಗೆಯನ್ನ ಸಿದ್ಧ ಮಾಡಿರುವೆನು ಅಂತಂದ್ರು. ಚಿಂತೆಯನ್ನು ಮಾಡಬೇಡ ಅಂದು ಹೇಳಲು ಮಗ ಆನಂದ ಪಟ್ನಂತ. ನನ್ನ ತಾಯಿಗೆ ನಾನು ಇದನ್ನ ಏನು ಹೇಳಿಲ್ಲ ಖರೆ, ತಾನೇ ತನ್ನ ಮನಸ್ಸಿನಲ್ಲಿ ವಿಚಾರ ಮಾಡಿ ಈ ತೆರನಾಗಿ ನಮ್ಮ ತಾಯಿ ಮಾಡ್ಯಾಳಂತಂದಾಗ ಆ ಗೋಳಪ್ಪನವ್ರು ಏನ್ ಮಾಡಿದ್ರಂದ್ರ ಬಹಳ ಆನಂದ ಪಟ್ರಂತ. ಬಳಿಕ ಯತಿಗಳಿಬ್ಬರು ಪಾದ ಪೂಜೆಯನ್ನ ಚೆನ್ನಾಗಿ ಮಾಡಿ ಇಡೀ ಕಿಚಡಿ ಹಾಲು ಬೆಲ್ಲ ನೀಡಲು ಹುಚ್ಚ ಸ್ವಾಮಿಯು ಕಣ್ಣು ಕೆಂಪಗೆ ಮಾಡುತ್ತಾ, ಅಯ್ಯನೇ ಅಜ್ಜಯ್ಯನೇ, ಶ್ರೇಷ್ಠ ಭಕ್ತರ ಕುಲವ ನಾಶ ಮಾಡೆಂದು ಶಾಪ ಕೊಡಲು ನನಗೆ ಹೇಳಿದೆಯಾ? ಏನಂತಾರ? ಶ್ರೇಷ್ಠ ಕುಲ, ಅಂತ ಕುಲವನ್ನ ನಾಶ ಮಾಡಂತ ಶಾಪ ಕೊಡಲು ನನಗೆ ಹೇಳಿದೆಯಾ? ಉಂಡ ಮನೆಗೆ ಕೇಡ ಮಾಡುವೆಯಾ? ಹಿರಿಯನೆಂದು ಹೀಗೆ ನುಡಿದಿಯಾ? ಅಜ್ಜಯ್ಯನೇ, ಎಂತು ನಿನ್ನಯ ಮುಖದಿಂ ಶಾಪ ನುಡಿ ಬಂದಿತು, ಅಂತದಕ್ಕೆ ನೀನಿಂದು ಶಾಂತವರವಂ ಬೇಗನೆ ಆನಂದದಿಂದ ಕೊಡಬೇಕಂತೂ ಕೇಳುತ್ತಿರಲು ಶ್ರೀ ಗುರು ಶಿವಾನಂದರು ಹಾಗೇ ಆಗಲಿ ಹುಚ್ಚಯ್ಯ, ನೀನು ಹೇಳಿದಂತೆ ಹೇಗಾಗದಲ್ಲ ಹಾಗೇ ಆಗಲಿ ಹುಚ್ಚಯ್ಯ ಅಂದ್ರ ಯಾರಿಗೆ? ಆ ಬೋಧಿ ಸ್ವಾಮಿ ಅಜ್ಜಯ್ಯನಿಗೆ. ನೀನು ಈ ಮಡಿಯಳು ಶರಣರ ಆನಂದ ಪಡಿಸಿದ ಫಲಕ್ಕೆ ವರ್ಷದಳು ಸಂತಾನವಾಗಲೆಂದು ಆಶೀರ್ವಾದ ಮಾಡಿದ್ರಂತೆ. ಯಾರಿಗೆ? ಆ ಸಂಕಮ್ಮನಿಗೆ, ಆ ಗೌಡರಿಗೂ ಕೂಡ. ಯಾರಿಗೆ? ಸಂಕಮ್ಮನ ಮಗದಾದ ಆ ಗುಳಪ್ಪನವರಿಗೂ ಕೂಡ. ಪುತ್ರನನ್ನ ಹಡೆದರು ಬಲ್ಲವರಿಂದ ನಮಸ್ಕಾರ ಮಾಡಿಸಿಕೊಳ್ಳುತ್ತಿರುವ ಬ್ರಹ್ಮ ಹರಿ ಮೊದಲಾದ ಹಿರಿಯರಿಂದ ಹೊಗಳಿಸಿಕೊಂಡು ಸಂಸಾರ ದುಃಖ ನಾಶ ಮಾಡುವ ಗುರುವಿನ ಸಮಾಧಿ ಲೀಲೆಯನ್ನು ಹೇಳುವೆನೋ ಕೇಳ್ರಂತ. ಭಕ್ತರೇ, ಸದ್ರೂಪ ಮಲರಹಿತ ನಿರ್ಗುಣ ಸ್ವರೂಪನಾದ ಗುರು ನಿಜ ವಿರಾಗಿ ಬಲದಿಂದ ಸಂತೋಷಕೊಂಡು ಶರಣ ಜನರ ವಚನಗಳನ್ನು ಬಿಡದೆ ಯಾವಾಗಲೂ ಸಂಧಾನಗೈಯಲು ಅದರಿಂದ ತೂರ್ಯಾವಸ್ಥೆ ಅಡಗಿತ್ತಂತ. ಆ ಮಾತುಗಳನ್ನ ಕೇಳಿ ತೂರ್ಯಾವಸ್ಥೆ ಆದ್ರೊಳಗ ಉಳಿದಿತ್ತಂತ. ವರ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ನಿರತಿಶಯ ಪರತರ ಪರಮ ಗುಣರಹಿತ ನಿರವಯವ ಕೂಟಸ್ಥ ಪ್ರತ್ಯಗಾತ್ಮನಳು ನಾಮ ರೂಪ ಪ್ರಪಂಚ ದೃಶ್ಯ ಸಮೂಹವು ಅಡಗಿ. ಅಲ್ಲೇನಿಲ್ಲ, ಹೆಸರು ಇಲ್ಲ, ತೋರುವಂಥದ್ದು ಇಲ್ಲ. ಈ ಹೊರಗಿನ ಜಗತ್ತೇನೈತಲ್ಲ ಯಾವುದು ಇಲ್ಲವೇ ಇಲ್ಲ. ಎಲ್ಲೇ? ಆ ಪರಬ್ರಹ್ಮ ವಸ್ತುವಿನಲ್ಲಿ ಆ ತೂರ್ಯಾತೀತ ಅವಸ್ಥೆಯಲ್ಲಿ ನಾವು ಅಡಗಿದಾಗ
ಪರಬ್ರಹ್ಮವೇ ತಾನೆಂಬ ಭಾವವನ್ನ ಅಳಿದು ಭಾವರಹಿತವಾಗಿ ಪರಬ್ರಹ್ಮವೇ ತಾನಾಗಿ 4-5 ದಿವಸ ಅನ್ನ ನೀರಿಲ್ಲದೆ ಇರ್ತಿದ್ರು. 4-5 ದಿನ ಯಾವ ಊಟ ಇಲ್ಲ, ಅನ್ನ ಇಲ್ಲ, ಯಾವುದು ಇಲ್ಲ. ಹಗಲು ರಾತ್ರಿ 7-8 ದಿನ ಇರ್ತಿದ್ರಂತ. ಹೀಗೆ ತೂರ್ಯ ಅವಸ್ಥೆಯನ್ನ ಹೊಂದಿ ನಡೆಯುತ್ತಿರುವಾಗ ಯಾವಾಗಲೂ ನನ್ನ ಗುರು ಸೇವೆಯನ್ನು ಗೈದ ಆ ಭಕ್ತ ಸಮೂಹ ಪುಣ್ಯವನ್ನು ಹೇಳ್ತನಂತ. ಜಗದೋಳ್ ಅವರ ಧನ್ಯರು ಯಾರು ಆ ಸದ್ಗುರುನಾಥರ ಸೇವೆಯನ್ನ ಮಾಡಿ ಆ ಸದ್ಗುರುನಾಥರು ಹೇಳಿದಂತೆ ತಮ್ಮ ನಿತ್ಯ ಜೀವನದಲ್ಲಿ ಹೇಗೆ ನಡೀತಾರಲ್ಲ ಅವರೆಲ್ಲರೂ ಕೂಡ ಧನ್ಯರಂತ. ಅವರನ್ನ ಹರಿಸುವೆ ಹುಬ್ಬಳ್ಳಿ ಸಿದ್ಧಾರೂಢ ಗುರುವಿನನ್ನ ತನ್ನೆಡೆಗೆ ಬರೆಸಿಕೊಂಡಾಗ ಇವನಿಗೆ ಸಂತೋಷದಿಂದ ನಮಸ್ಕಾರ ಮಾಡಿದಾಗ ಅವರಿಗೆ ನಮಿಸಿದ ಅವರವರ ಮೈ ಬಿಡಿದು ಮುದ್ದಾಡುವ ಆನಂದವು ಕೂಡ ಅವರವರ ವಿನಯ ಆನಂದದ ನೋಟ. ಇಬ್ಬರು ಕೂಡಿದಾಗ ಅವರಿಗೆ ಇವರು ನಮಸ್ಕಾರ ಮಾಡೋದು, ಇವರಿಗೆ ಅವರು ನಮಸ್ಕಾರ ಮಾಡೋದು. ಅವರವರ ಅನುಭವ ಸಮಾಧಿಯ ಸಂವಾದ ಮುಮುಕ್ಷುಗಳಿಗೆ ಆನಂದ. ಯಾರು ಆ ಮುಮುಕ್ಷುಗಳದಾರಲ್ಲ ತಮ್ಮ ನಿಜವಾದ ಸ್ವರೂಪವನ್ನ ತಿಳಿಯಬೇಕೆಂಬ ಅವರ ಬೆನ್ನಹತ್ಯಾರಲ್ಲ ಅಂತ ಮುಮುಕ್ಷುಗಳಿಗೂ ಕೂಡ ಬಹಳ ಆನಂದ ಆಗಿತ್ತಂತ. ಆರೂಢಯತಿ ಮಂಟಪದಿ ವಿವಿಧ ಉಪಚಾರ ಗೈದ ಬಳಿಕ ಈರ್ವರು ಒಂದಾಗಿ ಭಕ್ತ ಜನಕ್ಕೆ ವಚನಾಮೃತ ನಿಜಗುಣಾರಾಧ್ಯರ ಶ್ರುತಿ ಷಟ್ಶಾಸ್ತ್ರಗಳಿಗೆ ದೃಢ ವೈರಾಗ್ಯ ಮಹಾನುಭಾವಿ ನಿಜಗುಣಿಯ ಸ್ವರೂಪದಿ ಅವತರಿಸಿ ಬಂದಿಹರು ಶಿವಾನಂದ ಯತೀಶ್ವರರು ಸಿದ್ಧಾರೂಢ ಯತೀಶ್ವರರು. ಅವರ ಅವತಾರವೇ ಇವರಂತಾರ. ಯಾಕ ತಾವೇ ಬರೆದಿಟ್ಟು ಆ ರೂಪದಲ್ಲಿ ಆ ಜನ್ಮದಲ್ಲಿ ಆ ಕೈವಲ್ಯ ಪದ್ಧತಿಯನ್ನ ಬರೆದಿಟ್ಟು ಇಂಥ ಜಾಗದೊಳಗ ನಾವು ಅದನ್ನ ಬರೆದಿಟ್ಟೇವಂತೇಳಿ ತರಿಸಿ ಅದನ್ನ ಗ್ರಂಥ ಪ್ರಿಂಟ್ ಮಾಡಿ ತಾವು ಕೂಡ ಮನೆ ಮನೆಗೆ ಊರಿಗೆ ಶಹರಕ್ಕೆ ಹೋಗಿ ಎಲ್ಲ ಕಡೆ ಆ ಪ್ರವಚನವನ್ನ ಮಾಡಿ ತಿಳಿಸಿ ಈ ಜಗತ್ತಿಗೆ ಕಲ್ಯಾಣ ಮಾಡಲು ಸಿದ್ಧಾರೂಢರು ಭಕ್ತ ಸಮೂಹಕ್ಕೆ ಕರವೆತ್ತಿ ಹೇಳ್ತಾರಂತ. ಏನಂತಾರ? ಎಚ್ಚರ ಕನಸು ನಿದ್ರೆ ಅವುಗಳ ವ್ಯವಹಾರಕ್ಕೆ ಒಳಗಾಗದೆ ಯಾವಾಗಲೂ ತೂರ್ಯ ಸ್ಥಿತಿಯಲ್ಲಿರುವುದರಿಂದ ಶಿವಾನಂದ ಯೋಗಿ ಎನಿಸಿರ್ಪ ಅಂತಂದ್ರು. ಈ ವೀರನ ಗೌಡರಿಗೆ ಶಿವಾನಂದರು ಅಂತ ನಾಮಕರಣ ಮಾಡಿದವರು ಯಾರು? ಜಗದ್ಗುರು ಸಿದ್ಧಾರೂಢ ಯತೀಶ್ವರರು. ಶಿವನ ಆನಂದ ಪಯವ ಅದಕ್ಕ ಶಿವಾನಂದ ಅಂತ ಕರೆದ್ರಂತ. ಕರವೆತ್ತಿ ಹೇಳ್ತಾರ, ತಮ್ಮ 2 ಕೈಗಳನ್ನ ಎತ್ತಿ ಎಚ್ಚರ ಕನಸು ನಿದ್ರೆ ಅವುಗಳ ವ್ಯವಹಾರಕ್ಕೆ ಒಳಗಾಗದೆ. ಇವು ನಿದ್ದೆನ ಗೊತ್ತಿಲ್ಲ, ಎಚ್ಚರನ ಗೊತ್ತಿಲ್ಲ, ಯಾವಾಗಲೂ ತೂರ್ಯಾತೀತ ಅವಸ್ಥೆಯಲ್ಲಿ ಇರುವಂತ ಶಿವಾನಂದ ಯತೀಶ್ವರರನ್ನ ನೋಡಿ ಸಿದ್ಧಾರೂಢರು ಅಂದ್ರಂತ, ನೋಡಪ್ಪ ಶಿವಾನಂದ ಯೋಗಿ ಅಂತ 2 ಕರಗಳನ್ನ ಎತ್ತಿ ಹೇಳ್ತಿದ್ರಂತ ಸಿದ್ಧಾರೂಢರು ಭಕ್ತರಿಗೆ. ಭಕ್ತಿಯಿಂದ ಸೇವೆ ಮಾಡುವವರಿಗೆ ಸರ್ವ ಸಂಪತ್ತು ಪ್ರಾಪ್ತಕತಪ. ಯಾರು ಸದ್ಗುರುನಾಥನ ಶ್ರದ್ಧೆಯಿಂದ ಭಕ್ತಿಯಿಂದ ಅತ್ಯಂತ ಪ್ರೀತಿಯಿಂದ ಅವರ ಸೇವೆಯನ್ನ ಮಾಡಿದರೆ ಸಿರಿ ಸಂಪತ್ತು ತಾನಾಗಿನ ಪ್ರಾಪ್ತಕತಂತ. ಈ ಬ್ರಹ್ಮಜ್ಞಾನಿಯನ್ನ ಕೊಂಡಾಡಿ ಆನಂದದಿಂದ ಶೇಷಪುರಕ್ಕೆ ಕಳುಹಿಸಿದಿರೋ ಆ ಸಿದ್ಧಾರೂಢ ಯತೀಶ್ವರರು. ದುಃಖದಿಂದ ಬಳಲಿ ಯಾರಿಂದ ಶಾಂತಿ ದೊರೆಯುವುದೆಂದು ವಿವೇಕ ಶಮ ದಮಾದಿ ಸದ್ಗುಣದಿಂದ ಶರಣಾಗತರಾಗಿ ಬಂದಿರುವ ಬ್ರಾಹ್ಮಣ ಮೊದಲು ಮಾಡಿಕೊಂಡು ಸರ್ವ ಮುಮುಕ್ಷುಗಳಿಗೆ ಶಿವಮಂತ್ರ
ಶಿವ ಪೂಜೆ ತಿಳಿಸ್ತಾ ಇದ್ರಂತೆ. ಯಾರು? ಆ ಶಿವಾನಂದ ಯತೀಶ್ವರರು. ಆ ಆನಂದದಿಂದಿರುವವರಿಗೆ ವೇದಾಗಮ, ಉಪಕ್ರಮ, ಉಪಸಂಹಾರ 6 ಲಿಂಗಗಳಿಂದ ಬೋಧಿಸ್ತಾ ಆವರಣವೆನಿಸಿದ ಅಜ್ಞಾನವನ್ನ ನಾಶ ಮಾಡಿ, ನಮಗೇನಾಗಿದೆ? ನಾನಾ ತರ ಜನ್ಮಗಳಲ್ಲಿ ಮಾಡಿರುವ ಅಜ್ಞಾನ ಆವರಣ, ಅಸತ್ವಾಪಾದಕಾವರಣ, ಅಭಾನಾಪಾದಕಾವರಣ, ನಮ್ಮ ಆತ್ಮದ ಸ್ವರೂಪದಲ್ಲಿದ್ದುಕೊಂಡು ಆತ್ಮ ಸ್ವರೂಪವನ್ನ ಮುಚ್ಚಿ, ಬ್ರಹ್ಮ ಸ್ವರೂಪ ನಾನಲ್ಲ, ನಾನು ಹಂಗ ಪರಬ್ರಹ್ಮ ಸ್ವರೂಪ ಅದೇನಂತೇಳಿ ಅಜ್ಞಾನದ ದಿಶೆಯಿಂದ ಏನ್ ಮಾಡಿದೆ? ನಮ್ಮ ನಿಜವಾದ ಸ್ವರೂಪವನ್ನ ಮರೆಸಿ ಅಜ್ಞಾನದ ಹಾದಿಗೆ ಹೆಚ್ಚೈತಲ್ಲ, ಅದಕ್ಕ ಹಂತ ಅಜ್ಞಾನವನ್ನ ನಾಶ ಮಾಡಿ ತಮ್ಮ ಸ್ವರೂಪವನ್ನ ತಿಳಿಸಿ ಹುಟ್ಟು ಸಾವುಗಳ ನಾಶ ಮಾಡಿ ಗಂಭೀರ ಸುಖದಿಂದ ಅವರನ್ನ ಇರಿಸ್ತಿದ್ರಂತ. ಯಾರು? ಆ ಶಿವಾನಂದ ಯತೀಶ್ವರರು. ವಿಹಿತ ಗುರುವಿನ ಸೇವೆಯನ್ನು ಶುದ್ಧ ಭಾವದಿಂದ ಸಂಕಮ್ಮನ ಪಾಪ ಅಳಿದು, ಆ ಬೆಳವಟಿಗೆ ಸಂಕಮ್ಮನ ಪಾಪ ಆ ಸದ್ಗುರುವಿನ ಸೇವೆಯನ್ನ ಮಾಡಿ ಅನಂತ ಜನ್ಮದಲ್ಲಿ ಮಾಡಿರುವ ಪಾಪ, ಆ ಸಂಕಮ್ಮ ತಾಯಿಯ ಪಾಪ ಎಲ್ಲವೂ ನಾಶ ಆಗಿ ಪವಿತ್ರ ಭಾವದೆ ಅನಾಹತನಾದ ಕಿವಿಯೋಳು ಸದಾ ಕೇಳುತ್ತಿರಲು. ಆಕೆ ಕಿವಿಯಲ್ಲಿ ಓಂಕಾರನಾದ ಸದಾ ಅನಾಹತನಾದ ಸದಾ ಕೇಳ್ತಿತ್ತಂತೆ. ಯಾರಿಗೆ? ಆ ಸಂಕಮ್ಮ ತಾಯಿಗೆ. ಅದರೊಳು ಮುಳುಗಿ ಹೊರಗಿನ ಶಬ್ದ ಕೇಳದೆ ಇರ್ತಿದ್ಳಂತ. ಹೊರಗಿನ ಬಾಹ್ಯ ಶಬ್ದ ಏನನ್ನ ಕೇಳದೆ ತನ್ನ ಅನಾಹತ ಶಬ್ದವನ್ನ ಕೇಳ್ತಾ ತನ್ನ ಮನಸ್ಸನ್ನ ಅಲ್ಲೇ ತಲ್ಲೀನ ಮಾಡಿ ಆ ಸಂಕಮ್ಮ ತಾಯಿ ಇರ್ತಿದ್ಳಂತ. ಹೀಗೆ ದೇಹಾಂತ ಸಮಯದಳು ಪುಷ್ಪಕ ವಿಮಾನ, ಶಿವಗಣ ಮೊದಲಾದ ದೇವತೆಗಳು ನಾಮ ಘೋಷ ಮಾಡುತ್ತಾ ನನ್ನನ್ನ ಕರೆಯಲು ಬಂದಿರುವರು ಅಂತ ಸಂಕಮ್ಮನ ತನ್ನ ಬಳಗಕ್ಕೆ ಹೇಳ್ತಾಳೆ. ಶಿವಲೋಕದಿಂದ ಪರಮಾತ್ಮನ ಏನ್ ಮಾಡ್ಯಾನ? ಪುಷ್ಪಕ ವಿಮಾನವನ್ನ ಕೊಟ್ಟು ಕಳಿಸ್ಯಾನ. ಎಲ್ಲಿಂದ? ಆ ಸ್ವರ್ಗ ಲೋಕದಿಂದ, ಆ ಮುಕ್ತಿ ಸೋಪಾನದಿಂದ ಅಲ್ಲಿಂದ ಇಲ್ಲಿವರೆಗೆ ಪುಷ್ಪಕ ವಿಮಾನವನ್ನ ಕಳಿಸಿ ಶಿವಗಣವನ್ನ ದೇವತೆಗಳನ್ನ ಕೂಡ ನಾಮ ಘೋಷ ಮಾಡ್ತಾ ನನ್ನನ್ನ ಕರೆಯಲು ಬಂದಾರಂತೇಳಿ ಸಂಕಮ್ಮ ತನ್ನ ಮಕ್ಕಳಿಗೆ, ಸಸ್ಯರಿಗೆ ಎಲ್ಲರಿಗೂ ಹೇಳ್ತಾರ. ಅವಾಗ ಶಿವಾನಂದರು ಅದರೊಳು ಕುಳಿತು ಪುಣ್ಯ ಶಿವಲೋಕಕ್ಕೆ ಹೋಗೆಂದು ನಗುತ್ತಾ ಹೇಳಿದ್ರಂತ ಆ ಸಂಕಮ್ಮನಿಗೆ. ಯಪ್ಪ, ನಿನ್ನಂತೆ ಅದನ ಅವನು ಕೂಡ ಪರಮಾತ್ಮ. ನಾನು ಇಲ್ಲೇ ಕುಂತು ನೋಡಿದೆ, ನೀ ಹಂಗದಿ, ಅವನು ಕೂಡ ಹಂಗ ಅದಾನ, ನಾ ಹೋಗ್ಲೇ ಬೇಡ ಅಂತ ಕೇಳಿರಂತ ಶಿವಾನಂದಪ್ಪರಿಗೆ. ಅವ್ರಂದ್ರಂತ, ನೋಡವ ಹೋಗು, ನಗತಾ ಹೋಗು, ನೀನು ಏನ್ ಮಾಡು, ಪುಷ್ಪಕ ವಿಮಾನ ಅಲ್ಲಿಂದ ಬಂದೈತಲ್ಲ, ಶಿವಗಣ ಕೂಡ ನಿನ್ನನ್ನ ಕರೆಯಲಿಕ್ಕೆ ಬಂದಾರಲ್ಲ, ನೀನೇನ್ ಮಾಡು, ಆ ಪುಷ್ಪಕ ವಿಮಾನದೊಳಗೆ ಕುಳಿತುಕೊಂಡು ಸಂತೋಷದಿಂದ ಹೋಗು ಅಂತೇಳಿ ಶಿವಾನಂದಪ್ಪರು ಹೇಳಿದ್ರಂತ. ಅದಕ್ಕ ಸಂಕಮ್ಮ ಅಂದಳಂತ, ಶಿವಲೋಕ ಪದವಿ ಬಂದಿದಳಂತ ಶಿವಾನಂದರ ದಯದಿ. ಅದಕ್ಕ ಯಾರು ಸದ್ಗುರುನಾಥರ ಅವರ ಸೇವೆಯನ್ನ ಮಾಡಿ ಅವರಿಗೆ ಪಾತ್ರರಾಗಿ ಮನಮುಟ್ಟಿ ಶ್ರದ್ಧೆಯಿಂದ ಭಕ್ತಿಯಿಂದ ಎಷ್ಟೇ ಕಷ್ಟ ಬಂದರೂ ಕೂಡ ಅವುಗಳನ್ನ ಸಹಿಸಿಕೊಂಡು ಆ ಸದ್ಗುರುವಿನ ಸೇವೆಯನ್ನ ಮಾಡಿದಾಗ ಅವಾಗ ಶಿವಾನಂದರ ದಯದಿ ನಾನು ಶಿವಲೋಕ ಪದವಿಯನ್ನ ಪಡೆದೆ ಅಂತೇಳಿ ಸಂಕಮ್ಮ ಹೇಳ್ತಾರ. ಅವಾಗ ನುಡಿತಾ ಶ್ರೀ ಗುರು ಶಿವಾನಂದರನ್ನ ನೆನೆಸ್ತಾ ದೇಹ ಬಿಡಲು ಜಯಘೋಷ ಮಾಡ್ತಾ ಸಂಕಮ್ಮನ ಅಂತ್ಯ ಸಂಸ್ಕಾರ ಮಾಡಿದ್ರಂತ. ಹಡಗಲಿಯ ಗ್ರಾಮದ ಚನ್ನಬಸಯ್ಯ ನಂಬವರು ಕೂಡ ಶಾಲಾ ಗುರುಗಳು.
ಎಲ್ಲೇ ಹಡಗಲಿ ಬಸಯ್ಯನೆಂಬ ಶಾಲಾ ಗುರುಗಳು ಹುಬ್ಬಳ್ಳಿಯ ಸಮೀಪದಲ್ಲಿರುವ ಭೈರವಿ ದೇವರ ಕೊಪ್ಪ ಭೈರಿ ದೇವರ ಕೊಪ್ಪದಲ್ಲಿದ್ದುಕೊಂಡು ಅಲ್ಲಿರುವ ಜನರಿಗೆ ಪುರಾಣ ಪ್ರವಚನ ಹೇಳ್ತಿದ್ರಂತ. ಅವರು ಕೂಡ ಹಡಗಲಿ ಅವರು ಆ ಭೈರಿ ದೇವರ ಕೊಪ್ಪದಲ್ಲಿದ್ದುಕೊಂಡು ಅಲ್ಲಿರುವ ಜನರಿಗೆ ಪುರಾಣ ಪ್ರವಚನ ಹೇಳ್ತಿದ್ರಂತ. ಉಪನಿಷತ್ ವೇದಾಗಮಗಳನ್ನ ವಿಶ್ವಾಸದಿಂದ ಕೇಳ್ತಿದ್ರಂತ. ಅಲ್ಲಿಯ ಜನ, ಭೈರಿ ದೇವರ ಕೊಪ್ಪದ ಜನ, ಅವರು ಏನ್ ಹೇಳ್ತಾರ ಅದು ಸತ್ಯ ಶಾಸ್ತ್ರ ಅಂತೇಳಿ ಕೇಳ್ತಿದ್ರಂತ. ಗುರು ಶಿವಾನಂದರನ್ನ ತಮ್ಮ ಗ್ರಾಮಕ್ಕೆ ಕರೆದುಕೊಂಡು ಹೋಗಿ ವೇದಾಂತ ಶಾಸ್ತ್ರವನ್ನ ಹೇಳುತ್ತಿರುವ ಸಮಯದಲ್ಲಿ ಬೇರೆ ಊರಿನ ಒಬ್ಬ ಭಕ್ತ ತನ್ನ ಚಕ್ಕಡಿಯನ್ನ ಕೆರೆಯ ದಡಿಗೆ ತರವಿ, ಬೇರೆ ಊರಿಂದ ಬಂದಿದ್ದ, ಆ ಕೆರೆಯ ದಂಡೆ ಹತ್ತಿರ ಆ ಚಕ್ಕಡಿಯನ್ನ ತರವಿ ಬಂದಿದ್ದ. ಗುರು ಶಿವಾನಂದರ ದರ್ಶನಕ್ಕೆ ಬಂದು, ಈ ಶಿವಾನಂದರ ಯತೀಶ್ವರರದರಲ್ಲ, ಅವರ ದರ್ಶನ ಮಾಡಿಕೊಂಡು ನಾನು ಬರಬೇಕು ಅಂತೇಳಿ ಚಕ್ಕಡಿಯನ್ನ ತಗೊಂಡು ಬಂದಿದ್ದ. ಶಾಸ್ತ್ರ ಕೇಳ್ತಾ ಮೈ ಮರುತ್ನಂತ. ತಾನು ರೈತ, ಎಂದೆಂದು ಕೂಡ ಶಾಸ್ತ್ರ ಕೇಳಿಲ್ಲ, ಖರೆ ಅವರ ಶಾಸ್ತ್ರ ಪ್ರವಚನವನ್ನ ಕೇಳ್ತಾ ತಾನು ಮೈ ಮರೆತ. ಗುರು ಶಿವಾನಂದರು ತನ್ನ ಮುಂದೆ ಕುಳಿತಿರುವ ಮಲ್ಲಪ್ಪನೆಂಬವನಿಗೆ, ನೀನು ಬೇಗನೆ ಹೋಗು, ನೀ ಬೇಗ ಹೋಗಪ್ಪ ಅಂತ ಕಳಿಸಿದ್ರಂತ. ಬೇಗ ಹೋಗು, ಚಕ್ರದ ಗಾಲಿಗೆ ಸಿಗುವ ಬಾಲಕನಂ ತಿಳಿದು. ಆ ಚಕ್ಡಿ ತರಿ ಬಂದಿದ್ನಲ್ಲ, ಎತ್ತು ಸುಡ ಕೊಳ್ಳ ಹರಿದಿಲ್ಲ, ಹಂಗ ತರಿ ಬಂದಾನ, ಅದ್ರಾಗ ಕೂಸ್ ಕುಂತಿತ್ತಂತ. ನೋಡು, ಆ ಚಕ್ಕಡಿಯ ಗಾಲಿಗೆ ಆ ಕೂಸಿನ ತಲೆ ಇದು ಸಾಯ್ತದಂತ. ತವಕದಿಂದ ಹೊರಗೆ ತೆಗೆದು, ಗುರುವೇ ನಿಮ್ಮಯ ಮಹಿಮೆ ತಿಳಿಯದು, ನೀನು ಭಕ್ತ ವತ್ಸಲೆನೆಂದು ಕೊಂಡಾಡಿದ್ರಂತ. ಅವಾಗ ಶ್ರೀ ಗುರುವಿನನ್ನ ಕೊಂಡಾಡಿ ಆ ಸುದ್ದಿಯನ್ನ ಕೇಳಿ ಬಂಡಿಯವನ ಸಂತೋಷ ಸಾಗರದಲ್ಲಿ ಮುಳುಗಿನ್ನಂತ. ಆ ಚಕಡಿನರ ಎತ್ತುಗಳು ಕೊಳ್ಳ ಹರದರ ಬರಬೇಕಿಲ್ಲ, ಹಂಗ ತರಿ ಬಂದಿದ್ದಂತ. ಇಲ್ಲ, ಇಂಥ ಮಹಾತ್ಮರ ವಚನಾಮೃತ ನಾನು ಕೇಳಬೇಕು ಅಂತೇಳಿ ಶರಣು ಬಂಧವನೆನಿಸಿದ. ಗುರುವೇ, ನಿನ್ನ ದರ್ಶನಕ್ಕೆ ಬಂದಿಯಾದವನು ಸ್ಮರಿಸದೆ ನೀವು ಶ್ರವಣ ಪರವಶನಾಗಿ ಬಂಡಿಯನ್ನು ಮರೆತು ಕುಳಿತಿರಲು. ನಿಮ್ಮ ಪ್ರವಚನವನ್ನ ನಾನು ಕೇಳ್ತಾ ಕುಳಿತಾಗ ಎಲ್ಲವನ್ನ ಮರೆತು ಅದೇ ಆನಂದದಲ್ಲಿ ನಾನು ಕುಳಿತಿರುವೆ ಅಂತ ಹೇಳಿ ಅವ ಏನಂದ ಹೇಳ್ತಾನ ಮಲ್ಲಪ್ಪ. ಯಾರಿಗೆ? ಆ ಸದ್ಗುರುನಾಥನಿಗೆ. ಆ ವಿಷಯವನ್ನ ಮತ್ತ ನಾಳೆಯ ದಿನದಲ್ಲಿ ಚಿಂತನ ಮಾಡೋನೆಂಬಲ್ಲಿಗೆ 2 ವಾಕ್ಯ ಪುಷ್ಪಗಳನ್ನ ಸದ್ಗುರುನಾಥರ ಚರಣಾಂತಗಳಲ್ಲಿ ಸಮರ್ಪಿಸಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಶಿವಸ್ವರೂಪಿಗಳೇ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.